ನಗುವ ಬಾಳಿಗೆ ಶಕ್ತಿ, ಹೃದಯಕ್ಕೆ ಒಳ್ಳೆಯ ಕಿರಣ, ನಗುತ್ತಲೇ ಇರೋಣ ಸದಾ. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಆರ್ಜಿ ಗೌಡತಿ. ಎಂದಿನಂತೆ ನನ್ನ ಮಾರ್ನಿಂಗ್ ವರ್ಕೌಟ್ ಸೆಷನ್ನ ಮುಗಿಸಿ ಇಂಟರ್ಮೀಡಿಯೇಟ್ ಫಾಸ್ಟ್ ಬ್ರೇಕ್ ಮಾಡೋಕ್ಕೋಸ್ಕರ ಬೀನ್ಸ್ ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಪಲ್ಯ ಮಾಡಿಕೊಂಡೆ. ಐ ಪ್ರಿಫರ್ ಚಿಯಾ ಸೀಡ್ಸ್ ಯಾವಾಗ್ಲೂ, ಯಾಕಂದರೆ ಅದೊಂಥರ ಹೀಟ್ ಕಂಟ್ರೋಲ್ ಮಾಡುತ್ತೆ ಮತ್ತು ಸ್ಟಮಕ್ನ ಫುಲ್ ಮಾಡುತ್ತೆ. 11ವರೆಗೂ ನಾನು ಫಾಸ್ಟಿಂಗಲ್ಲಿ ಇರಬೇಕಲ್ವ. ಸೊ ಆಮೇಲೆ ಒಂದು ಸಿಂಪಲ್ ಸ್ಕಿನ್ ಕೇರ್ ರೊಟೀನ್ ಆ್ಯಸ್ ಯೂಶ್ವಲ್ನ ಮುಗಿಸಿ ನನ್ನ ಕಾಲೇಜ್ಗೆ ಈ ಥರ ಲುಕ್ ಇತ್ತು. ಆ್ಯಂಡ್ ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಫ್ರೂಟ್ಸ್ ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಐ ಪ್ಯಾಕ್ಡ್ ದ ಫ್ರೂಟ್ಸ್. ದೆನ್ ನನ್ನ 11 ಬ್ರೇಕ್ಗೆ ವಿ ಪ್ಲೇಡ್ ವಾಲಿಬಾಲ್ ಪ್ರಾಕ್ಟೀಸ್ ಸೆಷನ್, ದಟ್ ಟು ಇನ್ ದ ಕ್ಲಾಸ್. ಇದನ್ನು ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿರೋದ್ರಿಂದ ಎವ್ರಿಬಡಿ ವೆಂಟ್ ಫಾರ್ ಅ ಕೆಫೆ. ಒಂದು ಶುಗರ್ಲೆಸ್ ಮಸ್ಕ್ ಮಿಲನ್ ಜ್ಯೂಸ್ನ ಕುಡಿದೆ, ದಟ್ ಟು ಶುಗರ್ಲೆಸ್. ನನ್ನ ಫ್ರೆಂಡ್ಸ್ ಯಾವ ರೇಂಜಿಗೆ ಉರಿಸ್ತಾಯಿದ್ರು ಅಂತಂದರೆ ಮ್ಯಾಗಿ, ಇಪ್ಪಿ, ಬಿಸ್ಕೆಟ್, ನನ್ನ ಫೇವ್ರೆಟ್ ಎಲ್ಲ ತೊಗೊಂಡು ಉರಿಸ್ತಿದ್ರು. ಬಟ್ ಐ ಡಿಡ್ ನಾಟ್ ಬ್ರೇಕ್ ಮೈ ಚಾಲೆಂಜ್. ನಾನು ಹಾಗೇ ಇದ್ದೆ. ಇದಾದಮೇಲೆ ನನ್ನ ಲಂಚ್ಗೆ 1:30ಗೆ ರೈಸು ಮತ್ತು ಟೊಮೊಟೊ ಗೊಜ್ಜು ಮಾಡಿದರು. ದೆನ್ 2 ಗ್ಲಾಸ್ ಆಫ್ ಮಜ್ಜಿಗೆನ ಕುಡಿದು ಐ ಟುಕ್ ಸಮ್ ಬ್ರೇಕ್. ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು, ಎಲ್ಲ ಮುಗಿಸಿ ಜಿಮ್ಗೆ ಹಿಟ್ ಮಾಡಿ ಇವತ್ತು ಆ್ಯಬ್ಸ್ ವರ್ಕೌಟ್ ಇತ್ತು. ಮುಗಿಸಿದ ನಂತರ ದೆನ್ ಬ್ಯಾಕ್ ಟು ದ ಹಾಸ್ಟೆಲ್. ಸೇಮ್ ದ ಗಾಸಿಪ್, ಫನ್, ಸ್ಟಡೀಸ್ ಎಲ್ಲ ಮುಗಿಸಿ 11 o'clock ನಾನು ಡಿನ್ನರ್ ಮುಗಿಸಿ 10K+ ಸ್ಟೆಪ್ಸ್ ಕೂಡ ಮುಗಿಸಿದ್ದೀನಿ ಅಟ್ ದ ನೈಟ್.